ಸುಮ್ಮನೆ ಒಂದು ಮಾತು ಹೇಳ್ತೇನೆ ನಿಮಗೆ. ಮನೆ ನಡೆದಿದ್ದು ಒಂದು 5-6 ವರ್ಷದಿಂದ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ. ಕಲ್ಪನೆ ಇರೋ ಲಕ್ಷ ಕೊಟ್ಟು ತಿಳ್ಕೊರಿ. ಇಲ್ಲೇ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಬಸ್ಸ, ಲಕ್ಷ ಇರಲಿ ನಿಮಗೆ. ಎಲ್ಲಿಂದ ಬಿಜಾಪುರದಿಂದ ಬೆಂಗಳೂರಿಗೆ ಹೋಗ್ತಕ್ಕಂಥ ಒಂದು ಬಸ್ಸ ರಾತ್ರಿ 8 ಗಂಟೆ ಆಗ್ಯದ. ಎಲ್ಲ ಪ್ಯಾಸೆಂಜರಿಂದ ಎಲ್ಲ ರಿಸರ್ವೇಷನ್ ಇದ್ದು, ಯಾರು ಟಿಕೆಟ್ ತೆಗೆಯೋರು ಇದ್ದಿದ್ದಿಲ್ಲ, ಎಲ್ಲ ರಿಸರ್ವೇಷನ್ ಮೊದಲೇ ರಿಸರ್ವೇಷನ್ ಮಾಡಿಸಿದ್ದು. ಯಾವಾಗಿಂದ 8 ಗಂಟೆ ಟೈಮಿಂಗ್ ಇತ್ತು. 8 ಗಂಟೆಗೆ ಬಂದು ಎಲ್ಲ ಪ್ಯಾಸೆಂಜರ್ಲ್ಲ ತಮ್ಮ ಬ್ಯಾಗ್ಗಳು ಇಟ್ಕೊಂಡು ತಮ್ಮ ನಂಬರ್ ಸೀಟಿಗೆ ಎಲ್ಲರೂ ಕೂಡ ಕುಂತರು. 8 ಗಂಟೆ 5 ನಿಮಿಷ ಆಗಿತ್ತು. ಕಂಡಕ್ಟರ್ ಬಂದ, ನೋಡಿರಿ ಬಸ್ ಇದು ಎಲ್ಲಿ ಮುಂದೆ ಸ್ಟಾಪ್ ಇಲ್ಲ, ನೀವು ಯಾರು ಊಟ ಮಾಡೋರು ಏನ್ರಿ ನೀವೇನು ನಾಷ್ಟ ಮಾಡೋರು ಅಂದ ಮಾಡ್ಕೋರಿ, ಇನ್ನೂ 15 ಮಿನಿಟ್ ಅಂದ ಟೈಮ್ ಅದ ತಗೊಂಡಂದಾಗ ಎಲ್ಲ ಪ್ಯಾಸೆಂಜರ್ ಹೇಳೋದು, ಯಾರು ಊಟ ಮಾಡೋರು ಮಾಡಿದ್ರು, ಯಾರು ನಾಷ್ಟ ಮಾಡೋರು ಮಾಡಿದ್ರು. ಯಾರಿಂದ ಬಸ್ಸಿನಾಗ ಉಲ್ಟಿ ಆಗದತ್ತಂದು ಸುಮ್ಮನೆ ಏನು ಒಂದಿಟ್ಟು ಅಡಿಕೆ ಅಂಥವಿಂಥವು ಏನ್ರಿ ಇರ್ತಾವಲ್ಲ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಬಸ್ಸಿನಾಗ ಅಂತ ಕುಂತರು. 9 ಗಂಟೆಗಿಂದ ಬಸ್ ಬಿಡ್ತು. ಎಲ್ಲಿಂದ? ಬಿಜಾಪುರದಿಂದ. ಯಾವಾಗಿಂದ 9 ಗಂಟೆಗಿಂದ ಬಸ್ ಬಿಟ್ಟದೆ 10 ಗಂಟೆ ಆಯಿತು, 11 ಗಂಟೆ ಆಯಿತು, 12 ಗಂಟೆ ಆಯಿತು. ಡ್ರೈವರ್ಗಿಂದ ಏನು ತಿಳಿತೋ ಏನಿಲ್ಲೋ, ಅವ ಒಳಗಿನ ಒಂದು ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಡ್ರೈವರ ಒಳಗಿನ ಬಸ್ಸಿನಾಗಿಂದ ಲೈಟ್ ಹಚ್ಚಿ ಹಿಂದಕ್ಕೆ ತಿರುಗಿ ನೋಡ್ದ. ಯಾವಾಗಿನ ಹಿಂದಕ್ಕೆ ತಿರುಗಿ ನೋಡಿದಾಗ ಎಲ್ಲ ಪ್ಯಾಸೆಂಜರ್ ಉಂಡು ಬಂದು ಕೂತವ್ರಿದ್ರು. ಎಲ್ಲ ಪ್ಯಾಸೆಂಜರೆಲ್ಲ ಮಕ್ಕೊಂಡು ಬಿಟ್ಟಿದ್ರು. ಬಸ್ನಾಗ ಹೆಂಗೆ ಮಕ್ಕೋತಾರೆ ನಿಮ್ಗೆ ಗೊತ್ತದಲ್ಲ ಏನ್ರಿ? ನಿಮ್ಮ ಮಹಾರಾಷ್ಟ್ರ ಬಸ್ನಾಗ ಹೆಂಗೆ ಮಕ್ಕೋತಾರೋ ಗೊತ್ತಿಲ್ಲ, ಎಲ್ಲ ಉಗುಳಿದ್ದೇ ಇರ್ತದೆ. ಗುಟಕತ್ತಿಂದ ಬಸ್ನಾಗೆ ಉಗುಳ್ತಾರೆ. ಇನ್ನು ನಮ್ಮ ಪುಣ್ಯ ಇಲ್ಲಿ ಪುರಾಣದಾಗ ಯಾರು ಉಗುಳಲ್ಲಾಗ್ಯಾರ. ಯಾರು ಬಸ್ನಾಗಂದ ಹೆಂಗೆ ನಿದ್ದೆ ಮಾಡ್ತಾರೆ ನಿಮಗೆಲ್ಲ ಗೊತ್ತ. ಕೆಲವು ಜನ ಮುಂದಿನ ಸೀಟಿಗೆ ಕೈ ಕೊಟ್ಟು ನಿದ್ದೆ ಮಾಡ್ತಾರೆ. ಯಾಕೆ ಮಾಡ್ತಾರಲ್ಲ? ಕೆಲವು ಮಂದಿ ಹಿಂದಿನ ಸೀಟಿಗೆ ಟೇಕ್ ಹಾಕೊಟ್ಟು ಮುಂದಿನ ಸೀಟಿನ ಕೆಳಗೆ ಕಾಲು ಚಾಚಿ ಸೆಟದ ನಿದ್ದೆ ಮಾಡೋರು ಅವ್ರು ಬೇರೆ ಮಾಡ್ತಾವಿಲ್ಲ. ಇನ್ನು ಕೆಲವು ಮಂದಿ ಅಂದ ಕಣ್ಣು ಮುಚ್ಚಿ ಬಾಯಿ ತೆಗೆದು ನಿದ್ದೆ ಮಾಡೋ ಬೇರೆ. ಅಡ್ದಿ ಪೇಟಿ ಬಾತ್ಯಂಗೆ ಬಸ್ 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 ಎಲ್ಲ ಪ್ಯಾಸೆಂಜರ್ ಕೂಡ ಮಲ್ಕೊಂಡು ಬಿಟ್ಟಾರೆ. ಡ್ರೈವರ ಒಳಗಿನಿಂದ ಒಂದು ಲೈಟ್ ಹಾಕಿ ಹಿಂದಕ್ಕೆ ತಿರುಗಿ ಅಂದ ನೋಡ್ದ. ಎಲ್ಲ ಪ್ಯಾಸೆಂಜರೆಲ್ಲ ಮಲ್ಕೊಂಡು ಬಿಟ್ಟಿದ್ರು. ಯಾರು ಕಾಲು ಚಚ್ಚಿ ಮಕ್ಕೊಂಡಾರ ಏನ್ರಿ, ಯಾರು ತಲೆ ಕೊಟ್ಟು ಮಕ್ಕೊಂಡಾರ, ಹಿಂಗೆಲ್ಲರೂ ನಿದ್ದೆ ಮಾಡಕತ್ ಬಿಟ್ಟಿದ್ರು. ಸಿಟ್ಟು ಬತ್ತು ಯಾರಿಗೆ? ಡ್ರೈವರ್ಗೆ. ಏನಪ್ಪ ಎಲ್ಲ ಪ್ಯಾಸೆಂಜರು ಮಕ್ಕೊಂಡು ಬಿಟ್ರಲ್ಲ. ಕೊನೆಗೆ ಕಂಡಕ್ಟರ್ ಏನು ಮಾಡ್ತಾನೆ ನೋಡ್ಬೇಕಂತಕೊಂಡು ಸ್ವಲ್ಪ ಹಿಂದಕ್ಕೆ ತಿರುಗಿ ಕಂಡಕ್ಟ್ರಿಗೆ ಅಂತ ನೋಡ್ದ. ಅವನ ಕಂಡಕ್ಟ್ರೊಂದು ಟಿಕೆಟ್ ತೆಗೆ ಕೆಲಸ ಇದ್ದಿದ್ದಿಲ್ಲ, ಎಲ್ಲ ರಿಸರ್ವೇಷನ್ ಇತ್ತವಲ್ಲ. ಇವನು ಟಿಕೆಟ್ ಡಬ್ಬಿ ಮ್ಯಾಲಿಟ್ಟಾನ, ಇವನು ಸೀಟಿನ ಕೆಳಗೆ ಕಾಲು ಚಾಚಿ ಸೆಟದ ಮಕ್ಕೊಂಡು ಬಿಟ್ಟ ಅಂತ ಕಂಡಕ್ಟರ್. ಅವನು ಮಕ್ಕೊಂಡು ಬಿಟ್ಟ. ಸಿಟ್ಟು ಬಂದುಬಿಡ್ತು ಡ್ರೈವರ್ಗೆ. ಯಾವಾಗಿಂದ ಡ್ರೈವರ್ಗೆ ಸಿಟ್ಟು ಬಂತು, ಅಲ್ಲ ಕಂಡಕ್ಟರ್ ಮಲ್ಕೊಂಡಾರ, ಪ್ಯಾಸೆಂಜರ್ ಮಲ್ಕೊಂಡಾರ, ಇವ್ರು ಎಲ್ಲರೂ ಮಲ್ಕೊಂಡ ಬಳಕ ನಾವೊಬ್ಬನ ಯಾಕೆ ಎಚ್ಚರ ಕುಂದ್ರಲಿ ಎಂದವ. ನೋಡ್ರಿ ಸಿಟ್ಟು ಬಂದು, ಕಂಡಕ್ಟರ್ ಮಲ್ಕೊಂಡಾನ, ಪ್ಯಾಸೆಂಜರ್ ಮಲ್ಕೊಂಡಾರ, ಇವರೆಲ್ಲರೂ ಮಲ್ಕೊಂಡ ಬಳಕ ನಾವೊಬ್ಬನೇ ಯಾಕೆ ಎಚ್ಚರ ಕುಂದ್ರಲಿ? ಯಾಕೆ ನಮ್ಮ ಮನುಷ್ಯ ಅಲ್ಲ, ನನಗೆ ನಿದ್ದೆ ಬರಲ್ಲ, ನನಗೂ ನಿದ್ದೆ ಬರ್ತದ, ನನಗೂ ಅಂದ ನಾನು ಮನುಷ್ಯನೇ ಇದ್ದೇನೆ, ಮತ್ತು ಇವರೆಲ್ಲರೂ ಮಲ್ಕೊಂಡ ಬಳಕ ನಾ ಯಾಕೆ ಎಚ್ಚರ ಕುಂದ್ರಲಿ ಎತ್ತಿಕೊಂಡು ಒಂದು ಕ್ಷಣ ಸಿಟ್ಟಿಗೆ ಎದ್ದಂದ ಆ ಡ್ರೈವರ್ ಕಣ್ಣು ಮುಚ್ಚಿಬಿಟ್ಟ. 100 ಸ್ಪೀಡ್ ಬಸ್ ಹೋಲಕತ್ತ, 100 ಸ್ಪೀಡ್ನಾಗ 100 ಸ್ಪೀಡ್ ಅಂದ ಬಸ್ನಾಗಿಂದ ಹೋಲಕತ್ತದ ಏನ್ರಿ, 100 ಸ್ಪೀಡ್ ಅಂದ ಬಸ್ ಹೋಲಕತ್ತದ. ಅಂಥದ್ರೊಳಗಿಂದ ಒಂದು ಕ್ಷಣ ಆ ಡ್ರೈವರ್ ಅಂದ ಕಣ್ಣು ಮುಚ್ಚಿಬಿಟ್ಟ. ಇವ ಎಲ್ಲಿ ಕಣ್ಣು ಮುಚ್ಚನಲ್ಲ ಅಲ್ಲೇ ಆಲಮಟ್ಟಿ ಡ್ಯಾಮ ನೋಡ್ರಿ ನೀವು. ಆಲಮಟ್ಟಿ ಡ್ಯಾಮ್ ಕೆನಲ ಏನ್ರಿ, ದೊಡ್ಡದಾಗಿರ್ತಕ್ಕಂಥ ಕೆನಲ. ಇವ ಎಲ್ಲಿ ಕಣ್ಣು ಮುಚ್ಚನಲ್ಲ ಮುಂದೆ ಒಂದು ಕ್ಷಣದಾಗಿಂದ ಅದೇ ಬ್ರಿಡ್ಜ್ ಬಂದದ. ನೇರವಾಗಿಂದ ಬ್ರಿಡ್ಜಿಗಿಂದ ಗುದ್ದಿ ಹೋಗಿಂದ ಕೆನಾಲ್ದೊಳಗಿಂದ ಬಿದ್ದು 65 ಮಂದಿನೂ ಕುಡ್ದು ಸತ್ತು. ನೀವು ಟಿ ವಿಯಾಗೂ ನೋಡಿರಿ, ಇದನ್ನು ಪೇಪರ್ನಾಗೂ ಕೂಡ ಕೇಳಿರಿ. ಒಬ್ಬ ಸಾಮಾನ್ಯ ಬಸ್ ನಡೆಸ್ತಕ್ಕಂಥ ಡ್ರೈವರ ಏನ್ರಿ, ಬರೀ 65 ಜನರನ್ನ ಕುಂದಿರಿಸ್ಕೊಂಡು ಏನ್ರಿ ಹೋಗ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥ ಒಬ್ಬ ಡ್ರೈವರ, ಬಸ್ ನಡೆಸ್ತಕ್ಕಂಥ ಡ್ರೈವರ ಒಂದು ಕ್ಷಣ ಅಂದ ಕಣ್ಣು ಮುಚ್ಚಿಬಿಟ್ರೆ ಇಡೀ ಬಸ್ನೊಳಗಿರ್ತಕ್ಕಂಥವ್ರು ಎಲ್ಲರೂ ಕುಣಿದ ಸತ್ತು ಹೋಗಿಬಿಟ್ರು. ಆದರೆ ಈ ಬಸ್ ಅದು ಅಲ್ಲ. ಇದು ಪ್ರಪಂಚ ಅನ್ನುವಂಥ ಬಸ್ಸಿನೊಳಗೆ ನಾವು ನೀವೆಲ್ಲ ಕುಂತೀವಿ, ಈ ಜಗತ್ತು ಅನ್ನುವಂಥ ಬಸ್ಸಿನೊಳಗೆ ನಾವು ನೀವೆಲ್ಲ ಕುಂತೀವಿ. ಆದರೆ ಈ ಬಸ್ಸಿನ ನಡೆಸ್ತಕ್ಕಂಥ ಡ್ರೈವರ್ನೇ ಬೇರೆ ಅದಾನೆ. ಅವನು ಯಾರು ಒತ್ತುಕೊಂಡ ಕೇಳಿದ್ರೆ ಕಾಣದೇ ಇರ್ತಕ್ಕಂಥ ಪರಮಾತ್ಮ ಅನ್ನುವಂಥ ಡ್ರೈವರ ಈ ಜಗತ್ತನ್ನುವಂಥ ಬಸ್ ನಡೆಸಲಿಕ್ಕತ್ಯಾನ ಏನ್ರಿ, ಜಗತ್ತನ್ನುವಂಥ ಬಸ್ ನಡೆಸಕತ್ಯ. ಬೇಡ ಮೈಸೂರಿಗೆ ಅನ್ನುವಂಥ ಊರು ಅನ್ನತಕ್ಕಂಥ ಬಸ್ಸಿನೊಳಗೆ ಕುಂತೀವಿ. ಹಾಗಾದ್ರೆ ಈ ಬಸ್ಸಿನ ಡ್ರೈವರ್ ಯಾರು ಒತ್ತುಕೊಂಡು ಕೇಳಿದ್ರೆ ನಿಮ್ಮ ಗುಡಿ ಒಳಗಿರ್ತಕ್ಕಂಥ ಮಾರುತಿ ಆಂಜನೇಯ ಏನದನಲ್ಲ ಅವನೇ ನಿಮ್ಮ ಬಸ್ಸಿನ ಅಂತ ಡ್ರೈವರ್ ಅದಾನ. ಅರ್ಥ ಐತ್ರಿ? ಹಾಗಾದ್ರೆ ಈ ಬಸ್ಸಿಂದ ಸುರಳಿತವಾಗಿ ಹೋಗಿ ಮುಟ್ಟಬೇಕಾಗಿತ್ತು ಅಂದ್ರೆ
ನಾವು ಎಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋಗಿ ಮುಟ್ಟಬೇಕಾಗಿತ್ತು ಅಂದ್ರೆ ಇದಕ್ಕೂ ಕೂಡ ಟಿಕೆಟ್ ತೆಗಿಸ್ಬೇಕು, ಡ್ರೈವರ್ ಹೆಸರು ಕುಂದಿರ್ಬೇಕಾಗಿತ್ತು ಅಂದ್ರೆ ನಾವೇನು ಮಾಡ್ಬೇಕಂತ ಕೂಡ ಕೇಳಿದ್ರೆ, ನೀವೆಲ್ಲರೂ ಪ್ರವಾಸಕ್ಕೆ ಹೊಂಟಿರ್ತೀರಿ, ಪ್ರವಾಸಕ್ಕೆ ಹೋಗಿರ್ತಿರಲ್ಲ, ಹೋಗಾಗ ಏನಂತಾರ, ಡ್ರೈವರ್ ಮಗ್ಲು ಕೂತವ್ರು ನಿದ್ದೆ ಮಾಡಬೇಡ್ರಿ, ಮಗ್ಗಲ್ದಾಗ ಕುಂತವ ನೋಡ್ರಿ ಅದೊಂದು ಕೆಟ್ಟ ಚಟ ನಮಗೆ ಮನುಷ್ಯರ್ಗ. ಏನು ನಮ್ಮ ಇದ್ರಿಗೆ ಒಬ್ಬ ಯಾವ ಆಕಡಿಸದಂತಂದ್ರೆ ನಮಗೆ ನಿದ್ದೆ ಬರಲಿಲ್ಲ ಅಂದ್ರೆ ಅವ್ನು ನೋಡಿ ನಮಗೆ ಆಕಡಿಗೆ ಬರ್ತದ. ಯಾಕ್ರಿ ಇದು ಮನುಷ್ಯನ ಗುಣ ಇಲ್ಲಿದು. ಯಾರೋ ಒಬ್ಬರು ಆಕಡಿಸ್ತಿದ್ರು ಅಂತಂದ್ರೆ ಅವ್ರು ನೋಡಿ ನಮಗೆ ಅದು ಆಕಡಿಕೆ ಬರ್ತದಲ್ಲ. ಅದಕ್ಕೆ ಏನಂತಾರ, ಡ್ರೈವರ್ ಮಗ್ಗಲಿಂದ ಕುಂತವ್ರು ನೀವು ಎಚ್ಚರಿದ್ದವ್ರು ಕುಂದ್ರಿಪ್ಪ, ನಿದ್ದೆ ಮಾಡೋರಿಂದ ಕುಂದ್ರಬೇಡ್ರಿ ತಗೊಂಡು ಹೆಂಗೆ ಹೇಳ್ತಾರಲ್ಲ, ನೀವು ಎಚ್ಚರಿದ್ರಿ ಅಂದ್ರೆ ಡ್ರೈವರ್ ಎಚ್ಚರಿರ್ತಾನೆ. ಆ ಡ್ರೈವರ್ ಎಚ್ಚರಿದ್ದು ಅಂತಂದ್ರೆ ನಾವು ಜಗತ್ತನ್ನು ಏನ್ರಿ ನಾವು ಸುರುಳಿತವಾಗಿ ಅಂದ್ರೆ ಹೋಗಿ ಮುಡ್ತೀವಲ್ಲ. ಹಾಗಾದ್ರೆ ಆ ಪರಮಾತ್ಮ ಎಚ್ಚರ ಇರಬೇಕಾಗಿತ್ತು ಅಂದ್ರೆ, ಪರಮಾತ್ಮ ನಮ್ಮನ್ನು ನೋಡ್ಕೊತಿರ್ಬೇಕಾಗಿತ್ತು ಅಂದ್ರೆ, ಪರಮಾತ್ಮ ನಮ್ಮ ಜೊತೆಯೊಳಗೆ ಮಾತಾಡಬೇಕಾಗಿತ್ತು ಅಂತಂದ್ರೆ ನಾವೇನು ಮಾಡ್ಬೇಕಂತ ತಗೊಂಡು ಕೇಳಿದ್ರೆ ಏನ್ರಿ, ಒಂದು ಕಡೆಗೆ ಅವನ ಧ್ಯಾನ, ಇನ್ನೊಂದು ಕಡೆಗೆ ದಾನ ಧರ್ಮದಿಂದ ಪುಣ್ಯದ ಗಂಟು ಕಟ್ಕೋಬೇಕು. ಒಂದು ಕಡೆಗೆ ಪುಣ್ಯದ ಗಂಟ, ಇನ್ನೊಂದು ಕಡೆಗೆ ಜ್ಞಾನದ ಗಂಟ. ಈ ಎರಡು ಗಂಟೆಗಳನ್ನು ಕಟ್ಕೊಂಡು ಭಗವಂತ ಎಚ್ಚರಿರ್ತಾನೆ. ಅಪ್ಪಿ ತಪ್ಪಿ ನಾವು ದಾನ ಮಾಡಲಿಲ್ಲ, ಧರ್ಮ ಮಾಡಲಿಲ್ಲ, ಪರಮಾತ್ಮನ ನಾಮಸ್ಮರಣೆ ಮಾಡಲಿಲ್ಲ, ಯಾವುದನ್ನು ಕೂಡ ಮಾಡಲಿಲ್ಲ ತಗೊಂಡ್ರ ಪರಮಾತ್ಮ ಸಿಟ್ಟಿಗೆ ಬಂದು ಯಾವಾಗ ಇಟ್ಟೆಲ್ಲ ಅನ್ನ ಕೊಟ್ಟೆ, ನೀರು ಕೊಟ್ಟೆ, ಗಾಳಿ ಕೊಟ್ಟೆ, ಇದನ್ನ ಎಲ್ಲವನ್ನು ಕೂಡ ಕೊಟ್ಟಿರ್ತಕ್ಕಂಥ ನನಗೆ ಇವ್ರು ನಾನು ಧ್ಯಾನನೇ ಮಾಡಂಗಿಲ್ಲಲ್ಲ, ಇವರಿಗೆ ನಾಯಕ ನೋಡ್ಲಿ ಎತ್ತಿಕೊಂಡು ಒಂದು ಕ್ಷಣ ಕಣ್ಣು ಮುಚ್ಚಿಬಿಟ್ರೆ ಹಿಂದೆ ನೀವು ಸುನಾಮಿ ಕೇಳಿರಿಲ್ಲ ನೀವು, ಸುನಾಮಿ ಒಂದು ಕ್ಷಣ ಭಗವಂತ ಒಂದು ಕ್ಷಣ ಕಣ್ಣು ಮುಚ್ಚಿಬಿಟ್ರೆ ಇಡೀ ಜಗತ್ತೆಲ್ಲವೂ ಕೂಡ ಪ್ರಳಯಗಾರನ ಹೋಗ್ತದೆ. ಅವ ಎಚ್ಚರ ಇರಬೇಕಾಗಿತ್ತು ಅಂದ್ರೆ ಅವನು ಧ್ಯಾನ ಮಾಡಬೇಕು, ದಾನ ಮಾಡಬೇಕು.